ಹಾಯ್ ವೆಲ್ಕಮ್ಸ್ ಟು ಮೈ ಚಾನಲ್. ನಾನು ನಿಮ್ಮ ನಿಸರ್ಗ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಲಾಸ್ಟ್ ವಿಡಿಯೋ ನೀವು ನೋಡಿದರೆ ಈ ವಿಡಿಯೋ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಯಾಕಂದರೆ ಲಾಸ್ಟ್ ವಿಡಿಯೋದು ಇದು ಕಂಟಿನ್ಯೂಸ್ ವಿಡಿಯೋ ಆಗಿರುತ್ತೆ. ನಾನು ಇಲ್ಲಿ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೆ. ಫೇಸ್ ವಾಶ್ ಎಲ್ಲ ಮಾಡಿ ಆದಮೇಲೆ ಹಂಗೆ ಸುಮ್ಮನೆ ವಾಕಿಂಗ್ ಮಾಡೋಣ ಅಂತ ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ವಾಕಿಂಗ್ ಮಾಡುವಾಗ ನಾನು ಇಲ್ಲಿ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ನಾನು ಇದ್ರದ್ದು ಮಿನಿ ವ್ಲಾಗ್ ಕೂಡ ಹಾಕಿದ್ದೀನಿ, ಅದನ್ನು ಕೂಡ ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ನೋಡಿ ಅಲ್ಲಿ ನನ್ನ ಮಗಳು ಅವ್ರ ಅಪ್ಪನ ಮೇಲೆ ಕೂತ್ಕೊಂಡು ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳ್ಕೊಂಡು ಬರ್ತಾ ಇದ್ಲು. ಆ್ಯಂಡ್ ಇದೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಈ ಅಪ್ಪ ಮಗಳು ಸಂಬಂಧ ಮಾತ್ರ ವರ್ಣಿಸೋಕ್ಕೆ ಆಗಲ್ಲ, ಅಷ್ಟು ಸುಂದರವಾಗಿರುತ್ತೆ. ಆ್ಯಂಡ್ ಹಂಗೆ ವಾಕಿಂಗ್ ಮಾಡುವಾಗ ನನಗೆ ಇಲ್ಲಿ ಒಂದು ಮರ ಕಾಣಿಸ್ತು. ಆ್ಯಂಡ್ ಈ ಮರನ ನಾನು ಅಂದ್ಕೊಂಡೆ ಆರೆಂಜ್ ಮರ ಅಂತ. ನನ್ನ ಹಸ್ಬೆಂಡ್ ಹೇಳಿದ್ರು ಇದು ಹಿಲ್ಲಿಕಾಯಿ ಮರ ಅಂತ, ಬಟ್ ನನಗೆ ಇಲ್ಲ ಆರೆಂಜ್ ಅಂತ. ಸೊ ಅಲ್ಲೇ ಒಂದು ಬಿದ್ದಿರೋದನ್ನ ತಗೊಂಡು ನೋಡಿದ್ಮೇಲೆ ಗೊತ್ತಾಗಿದ್ದು ಇದು ಆ್ಯಕ್ಚುಲಿ ಹಿಲ್ಲಿಕಾಯಿ. ನಾನು ಅಂದ್ಕೊಂಡಿರೋದು ಆರೆಂಜ್ ಮರ ಅಲ್ಲ ಅಂತ. ಯಾಕಂದರೆ ನಾನು ಇದೇ ಥರ ಸಿಮಿಲರಾಗಿ ಒಂದು ಆರೆಂಜ್ ಮರ ನೋಡಿದ್ದೆ. ಸೊ ಹಂಗಾಗಿ ನಾನು ಅದೇ ಇರ್ಬೋದೇನೋ ಅಂತ ಅಂದ್ಕೊಂಡೆ. ಆ್ಯಂಡ್ ಇಲ್ಲಿ ನಾನು ನನ್ನ ಮಗಳು ಒಂದು ವಿಡಿಯೋ ಮಾಡೋಣ ಅಂತ ಪೋಸ್ ಕೊಡ್ತಾಯಿದ್ದೀವಿ. ಆ್ಯಂಡ್ ಅವಳು ಕೂಡ ಅದೇ ಮರನ ನೋಡ್ತಾ ಇದ್ಲು. ಆ್ಯಂಡ್ ಇಲ್ಲಿರೋ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅಲ್ಲೊಂದು ಹಳೇ ಮನೆ ಇತ್ತು, ರಿನೋವೇಟ್ ಮಾಡಿರೋ ಹಳೇ ಕಾಲದ ಥರ ಮನೆ. ಸೊ ಅದನ್ನ ಹಂಗೆ ನೋಡ್ತಾ ಇದ್ದೆ. ಆ್ಯಂಡ್ ಸುತ್ತ ತೆಂಗಿನ ಮರಗಳಿತ್ತು, ಅದಕ್ಕೆ ನಾನು ಹಂಗೆ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೆ. ಈ ಥರ ವ್ಯೂ ಎಲ್ಲ ನಮ್ಮ ಬೆಂಗಳೂರಲ್ಲಿ ಸಿಗೋ ಚಾನ್ಸೇ ಇಲ್ಲ. ಆ್ಯಂಡ್ ನಾನು ಹೇಳಿರೋ ಹಳೇ ಕಾಲದ ಮನೆ ಅದೇ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ನನ್ನ ಈ ವ್ಲಾಗಿಂದ ನಿಮಗೆ ಟೆಂಪಲ್ ಸೀರೀಸ್ ಬರುತ್ತೆ. ನಾನು ಯಾಕಪ್ಪ ಟೆಂಪಲ್ ಸೀರೀಸ್ ಮಾಡ್ತಾಯಿದ್ದೀನಿ ಅಂದರೆ, ಮೇನ್ ಕಾರಣ ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಿತ್ತು. ಮತ್ತು ಇನ್ನೊಂದು ಏನಂದರೆ, ತುಂಬ ದಿನವೇ ಆಗಿತ್ತು ಟೆಂಪಲ್ಸ್ಗೆಲ್ಲ ಹೋಗಿ. ಸೊ ಹಂಗಾಗಿ ಈ ವಿಡಿಯೋದಿಂದ ಕಂಟಿನ್ಯೂಷನ್ ಟೆಂಪಲ್ ಸೀರೀಸ್ ಬರುತ್ತೆ. ಇನ್ನೊಂದೆರಡು ವ್ಲಾಗ್ ಹಾಕ್ಬೋದು ನಾನು. ಆ್ಯಂಡ್ ಈ ಟೆಂಪಲ್ ಸೀರೀಸಲ್ಲಿ ಒಂದು ಸ್ಪೆಷಲ್ ಇದೆ. ಆ ಸ್ಪೆಷಲ್ ಏನಪ್ಪ ಅಂದರೆ, ನಾನು ನಮ್ಮ ಜೊತೆ ನಮ್ಮ ಅಜ್ಜಿ ತಾತನ ಕೂಡ ಕರ್ಕೊಂಡಿದ್ದೀನಿ. ಅದೇ ತುಂಬ ಸ್ಪೆಷಲ್ ಅಂತ ನನಗನ್ನಿಸ್ತು. ಯಾಕೆ ಅಂದರೆ, ನಾನು ಒಂದು 5 ವರ್ಷ ಇರೋವರೆಗೂ ಇವ್ರ ಮನೇಲಿ ಅದೇ ಮನೇಲಿ ಬೆಳೆದಿರೋಳು ನಾನು. ಆ್ಯಂಡ್ ಯಾವುದಾದ್ರೂ ಸ್ಕೂಲ್ ರಜಾ ಬಂದರೆ, ಇವಾಗ ಸಮ್ಮರ್ ಹಾಲಿಡೇಸ್ ಬಂದರೂ ಸಾಕು, ನಂಗೆ ಫಸ್ಟ್ ಟಕ್ ಅಂತ ನೆನಪಾಗೋದೇ ಆ ಮನೆ. ಸೊ ಆ ಮನೇಲಿ ನನ್ನ ಅಷ್ಟು ಸ್ಪೆಷಲಾಗಿ ಟ್ರೀಟ್ ಮಾಡಿದ್ದಾರೆ ಅಂದಮೇಲೆ ನಾನು ಕೂಡ ಅವ್ರಿಗೇನಾದರೂ ಸ್ಪೆಷಲಾಗಿ ಕರ್ಕೊಂಡು ಹೋಗ್ಬೇಕಲ್ವಾ ಅಂತ ಅಂದ್ಕೊಂಡಾಗ, ಹೆಂಗೋ ಟೆಂಪಲ್ಸ್ಗೆ ಹೋಗ್ತಾ ಇದ್ದೀನಲ್ಲ, ಅವ್ರನ್ನೂ ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಯಾಕೆ ಅಂದರೆ, ಒಂದು ರೀಸನ್, ಹಳ್ಳಿಲಿರೋರಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಯಾವುದೇ ಥರ ಟೆಂಪಲ್ಸ್ಗೆ ಆ ಥರ ಎಲ್ಲ ಹೋಗಲ್ಲ ರೆಗ್ಯುಲರಾಗಿ ಅನ್ನೋದಕ್ಕೂ. ಎಷ್ಟೊಂದು ವರ್ಷಗಳ ಹಿಂದೆ ಹೋಗಿರ್ತಾರೆ, ಇಲ್ಲ ಎಷ್ಟೊಂದು ವರ್ಷಗಳಾದಮೇಲೆ ಹೋಗ್ತಾರೆ. ಸೊ ನಾನು ಈ ಚಾನ್ಸ್ನ ಯೂಸ್ ಮಾಡಿಕೊಂಡು ನನ್ನ ಇಷ್ಟಪಡೋರಿಗೆ ನಾನು ಟೆಂಪಲ್ಸ್ ತೋರಿಸೋಣ ಅಂತ ಕರ್ಕೊಂಡೋಗಿದ್ದೆ. ಆ್ಯಂಡ್ ನಾನು ಅಂದ್ಕೊಂಡಿರಲಿಲ್ಲ, ನನ್ನ ಅಜ್ಜಿ ತಾತ ತುಂಬಾ ಇಷ್ಟಪಟ್ಟರು, ಎಂಜಾಯ್ ಮಾಡಿದ್ರು, ನಮ್ಮ ಜೊತೆನೇ ಮಕ್ಕಳಾಗಿ ಇದ್ದರು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಈ ಸೀರೀಸು. ಏನಪ್ಪ ಅಂದರೆ, ಇಲ್ಲಿ ನಾವು ಬೆಳಗ್ಗೆ 5 o'clock ಹೊರಟಿರೋದು, ಅರ್ಲಿ ಮಾರ್ನಿಂಗ್ 5ಗೆ ಹೋಗಿದ್ದು. ಆ್ಯಂಡ್ 5ಅಲ್ಲಿ ಎಷ್ಟು ಡಾರ್ಕ್ ಕತ್ತಲೆ ಅಂದರೆ ಅಷ್ಟು ಡಾರ್ಕ್ ಕತ್ತಲೆ. ಸೊ ಹಂಗಾಗಿ ನಾನು ನಿಮಗೆ ಯಾವುದೇ ಥರ ವೀಡಿಯೋ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇದು ಬಂದು 7:30 ಆಗಿದೆ ಅನಿಸುತ್ತೆ. ಇನ್ನೂ ಮಂಜು ಹಂಗೆ ಇತ್ತು. ಆ್ಯಂಡ್ ಅದ್ರ ಮಧ್ಯದಲ್ಲಿ ಸೂರ್ಯ ಬೇರೆ ಇಣುಕು ನೋಡ್ತಾಯಿದ್ರು. ಸೊ ಹಂಗಾಗಿ ನಾನು ಒಂದು ವೀಡಿಯೋ ತಗೊಂಡೆ. ಎಷ್ಟು ಚೆನ್ನಾಗಿರುತ್ತೆ ಬೆಳಗಿನ ವಾತಾವರಣ ಅಂದರೆ ಹೇಳೋಕ್ಕೆ ಆಗಲ್ಲ ನಿಮಗೆ, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಬೆಳಗಿನ ಜಾವ ಅಷ್ಟು ಬೇಗ ಎದ್ದು ಹೊರಟಿರೋದ್ರಿಂದ ನಮ್ಮ ತಾತ ನಿದ್ದೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರು ನನ್ನ ಅಜ್ಜಿ, ನನ್ನ ಮೋಸ್ಟ್ ಫೇವ್ರೇಟ್ ಹ್ಯೂಮನ್ ಅವರು. ಆ್ಯಂಡ್ ಇಲ್ಲಿ ನನ್ನ ಮಗಳು ತರಲೆ ಮಾಡ್ತಾ ಇದ್ದಾಳೆ ನೋಡಿ. ವಿಡಿಯೋಗೆ ಹಾಯ್ ಮಾಡು ಅಂತ ಹೇಳಿದ್ರೆ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದನ್ನು ಯಾರೂ ಹೇಳ್ಕೊಟ್ಟಿಲ್ಲ, ಅವಳೇ ಮಾಡ್ತಾ ಇರೋದು. ತರಲೆ ತಿಮ್ಮಿ ಅಂದರೆ ತರಲೆ ನನ್ನ ಮಗಳು ಅಷ್ಟು. ಆ್ಯಂಡ್ ಫಸ್ಟ್ ಆಫ್ ಆಲ್, ನನ್ನ ಮಗಳ ಹೆಸರು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದರೆ, ಅವಳ ಹೆಸರು ಮನಸ್ವಿ ಗೌಡ ಅಂತ, ಬಟ್ ನಾವೆಲ್ಲರೂ ಸಿರಿ ಅಂತ ಕರಿತಾ ಇದ್ದೀವಿ. ನೋಡಿ ಎಷ್ಟು ತರಲೆ. ಅವಳಿಗೆ ಅವಳಪ್ಪ ಕಂಡ್ರೆ ತುಂಬ ಇಷ್ಟ. ಮೋಸ್ಟ್ ಫೇವ್ರೇಟ್ ಹ್ಯೂಮನ್ ನನಗೆ ನಮ್ಮ ಅಜ್ಜಿ ಆಗಿದ್ದರೆ, ಅವಳಿಗೆ ಅವ್ರ ಡ್ಯಾಡಿನೇ ಮೋಸ್ಟ್ ಫೇವ್ರೇಟ್ ಹ್ಯೂಮನ್. ಬಂಗಾರ
ಇಲ್ಲಿ ನನ್ನ ಸ್ಕಿನ್ ಬಂದು ತುಂಬ ಸೆನ್ಸಿಟಿವ್. ಆ್ಯಂಡ್ ನಿಮಗೆ ಗೊತ್ತಿರುತ್ತೆ ಗೆಟ್ ರೆಡಿ ವಿತ್ ಮೀಯಲ್ಲಿ ನಾನು ಬಿ ಬಿ ಗ್ಲೋ ಕ್ರೀಮ್ ಹಾಕಿದ್ದೆ ಸ್ವಿಸ್ ಬ್ಯೂಟಿದು. ಸೊ ಅದು ಹಾಕಿದ್ಮೇಲೆ ನನಗೆ ಫುಲ್ ಫೇಸ್ ಅಲರ್ಜಿ ಆಗಿಬಿಟ್ಟಿದೆ. ಸೊ ಅದನ್ನೇ ನೋಡ್ಕೋತಾ ಇದ್ದೆ ನಾನು ಅಷ್ಟೆ. ಸುಮ್ಮನೆ ಇರಲ್ಲ, ಬಟ್ಟೆ ಗಲೀಜು ಮಾಡಬಾರ್ದು ಡ್ಯಾಡಿದು. ಆ್ಯಂಡ್ ನಾವೀಗ ಉಡುಪಿ ಕೃಷ್ಣ ಟೆಂಪಲ್ಗೆ ಹೋಗ್ತಾ ಇರೋದು ಫಸ್ಟು. ಸೊ ಹಂಗಾಗಿ ಬೆಳಗ್ಗೆ 10:30, 11 ಆಗಿತ್ತು. ಸೊ ಹಂಗಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಅಲ್ಲಿ ಉಡುಪಿ ಗಾರ್ಡನ್ ಅಂತ ಒಂದು ಹೋಟೆಲ್ ಇತ್ತು, ಅಲ್ಲಿ ನಾವು ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ವಿ. ಆ್ಯಂಡ್ ನಾವಲ್ಲಿ ಒಂದು ಮಂಗಳೂರು ಬನ್ಸು, ಒಂದು ಸೆಟ್ ದೋಸೆ, ಒಂದು ಮಸಾಲೆ ದೋಸೆ, ಇನ್ನೊಂದು ಮಸಾಲೆ ದೋಸೆ ಆ್ಯಂಡ್ 2 ಪ್ಲೇಟ್ ವಡೆ ತೊಗೊಂಡು, ಇಡ್ಲಿ ವಡೆ ಡಿಪ್ ಸಾಂಬಾರ್ದು ಅದು ತೊಗೊಂಡು. ಆ್ಯಂಡ್ ಇಲ್ಲಿ ನಾನು ಫಸ್ಟ್ ಟೈಮ್ ನಾನು ಈ ಮಂಗಳೂರು ಬನ್ಸ್ ಇದೆ ಅಂತ ನನಗೆ ಗೊತ್ತಾಗಿದ್ದೆ ಧರ್ಮಸ್ಥಳಕ್ಕೆ ಹೋಗೋ ರೂಟಲ್ಲಿ ಒಂದು ಚಿಕ್ಕ ಹೋಟೆಲ್ ಇತ್ತು, ಅಲ್ಲಿ ನಾನು ತಿಂದಿದ್ದೆ. ಆ್ಯಂಡ್ ಅವತ್ತಿಂದ ಇವತ್ತವರೆಗೂ ದ ಮೋಸ್ಟ್ ಫೇವ್ರೇಟ್ ನನಗೆ ಮಂಗಳೂರು ಬನ್ಸ್ ಆಗಿದೆ. ಬಟ್ ಇಲ್ಲಿ ಹೋದ್ಮೇಲೆ ನನಗೆ ಲಿಟ್ರಲಿ ಡಿಸಪಾಯಿಂಟ್ಮೆಂಟ್ ಆಯಿತು. ನನಗೊಂಚೂರು ಇಷ್ಟ ಆಗಲಿಲ್ಲ. ಆ ಬನ್ಸ್ ಕೂಡ ಬಿಸಿ ಇರಲಿಲ್ಲ, ಏನೋ ಟೇಸ್ಟೇ ಚೆನ್ನಾಗಿರಲಿಲ್ಲ. ನನ್ನ ಮಗಳಿಗೆ ಅಂತ ತೊಗೊಂಡಿದ್ದೆ, ಬಟ್ ಅವಳು ತಿನ್ನಲೇ ಇಲ್ಲ. ಆ್ಯಂಡ್ ನಾನಿಲ್ಲಿ ಎಲ್ಲರಿಗೂ ಟೇಸ್ಟ್ ಮಾಡಿ ಅಂತ ಸ್ವಲ್ಪ ಕೊಡ್ತಾ ಇದ್ದೆ. ನನಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಆ್ಯಂಡ್ ನಾನು ನಮ್ಮ ಬೆಂಗಳೂರಲ್ಲೆಲ್ಲ ಮಸಾಲೆ ದೋಸೆ ಕೇಳಿದ್ರೆ ಒಂದು ಮಸಾಲೆ ದೋಸೆ ಮೀಡಿಯಮ್ ಸೈಜ್ದು ಹಾಕಿ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಮಸಾಲೆ ದೋಸೆ ಮತ್ತು ಸೆಟ್ ದೋಸೆ ಇಷ್ಟು ದೊಡ್ಡದಾಗಿ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಲಿಟ್ರಲಿ ಎಷ್ಟು ಉದ್ದ ಇದೆ ಅಂತ ನಾನು ವೀಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ, ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ನನ್ನ ಮಗಳಿಗೆ ತಿನ್ನು ಚೆನ್ನಾಗಿದೆ ಅಂತ ಹೇಳಿ ತಿನ್ನಿಸ್ತಾ ಇದೆ. ಬಟ್ ನಿಮ್ಗೆಲ್ಲರಿಗೂ ಗೊತ್ತು ನನ್ನ ಮಗಳು ಊಟ ಮಾಡೋದಂದರೆ ಅವಳಿಗೆ ಆಗಲ್ಲ. ಅವಳಿಗೆ ತಿನ್ನಿಸೋದು, ಇಲ್ಲಿ ಎಲ್ಲಾದರೂ ಕರ್ಕೊಂಡೋದ್ರೆ ತಿನ್ನಿಸೋದು ಅಂದರೆ ನನಗೆ ದೊಡ್ಡ ತಲೆನೋವು ಗುರು. ಆ್ಯಂಡ್ ಅವಳಿಗೆ ಟ್ರಾವೆಲು ಆಗಲ್ಲ. ಆ್ಯಂಡ್ ಈ ಟೆಂಪಲ್ ಸೀರೀಸ್ ಮಾಡುವಾಗ ಅವಳಿಗೆ ಮಧ್ಯದಲ್ಲೇ ಜ್ವರ ಕೂಡ ಬಂದುಬಿಡ್ತು. ವೆರಿ ಡಿಸಪಾಯಿಂಟ್ಮೆಂಟ್ ಈ ಮಂಗಳೂರು ಬನ್ಸು. ನನಗೆ ನಿಜವಾಗ್ಲೂ ಒಂಚೂರು ಇಷ್ಟ ಆಗಲಿಲ್ಲ. ನನ್ನ ದೋಸೆನೇ ಬರಲಿಲ್ಲ, ಇಲ್ಲೇ ಬಿಟ್ಟು ನೀರು ತಿಂತೀರಾ? ತಿನ್ನಲ್ವಾ? ಗೊಟ್ಟಿದಾ ಇದಾ ತಗೋ. ಇನ್ನೇನು ಬೇಕು ಮತ್ತೆ? ಬನ್ನು ಸ್ವಲ್ಪ ತಿನ್ನು ನೋಡಿ, ಗೊತ್ತಾಗುತ್ತೆ ನಿಮಗೆ. ಸ್ವೀಟ್ ಮಗ್ಲೇ ಇದು, ಇದೊಂಥರ ಸ್ವೀಟು. ಸ್ವೀಟ್ ಅದು ಮುರ್ಕೊ ಅಣ್ಣನ ತಾನು ಇಸ್ಕೊಂಡು ತಿನ್ನು, ಅಣ್ಣನ ತಾನು ತಿನ್ನು. ನಿನ್ನ ಪ್ಲೇಟಿಗೆ ಹಾಕ್ಕೊಡ್ಲಾ? ಹಾಕ್ಕೊಡ್ಲಾ? ಮುಟ್ಕೊಡ್ಲಾ? ಸಾರು. ಹಾಂ ತಗೋ. ಹಾಂ ಅದು ಬೇಡ, ಅದು ಬೇಡ ಬಿಡು, ಅದು ಕೊಡ್ತೀನಿ. ಬನ್ನು ಮಗಳೇ ಅದು ಇಡ್ರಿ, ಪ್ಯಾಕ್ ಮಾಡ್ಸೋಣ ಇದಾ. ಆ್ಯಂಡ್ ಫೈನಲಿ ನಾವು ಉಡುಪಿ ಕೃಷ್ಣ ಟೆಂಪಲ್ಗೆ ಬಂದು. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ಈ ದೇವಸ್ಥಾನ ನೋಡ್ತಾ ಇರೋದು. ಎಂಟ್ರೆನ್ಸೇ ಒಂಥರ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಇಲ್ಲಿ ಗೂಗಲ್ ಮ್ಯಾಪ್ಸು ಎಷ್ಟು ಕನ್ಫ್ಯೂಸಿಂಗ್ ಅಂದರೆ ತಲೆನೋವು ಬಂದುಬಿಟ್ಟಿತ್ತು ನನಗೆ. ಚಿಕ್ಕ ಚಿಕ್ಕ ರೋಡು, ಅದೂ ದೊಡ್ಡ ಸ್ಟ್ರೀಟಲ್ಲಿ ದೇವಸ್ಥಾನ ಇದೆ ಆ ಥರ ಇಲ್ಲ, ಇಲ್ಲಿ ಸಂದಿಲಿದೆ. ನನಗಂತೂ ಫುಲ್ ಕನ್ಫ್ಯೂಷನ್ನು. ನನ್ನ ಹಸ್ಬೆಂಡ್ ಹತ್ರ ಬೈಸ್ಕೊಳ್ಳೋದೇ ಆಗೋಗಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ, ಶ್ರೀ ಕೃಷ್ಣನ ಥರನೇ ಇದೆ ಅದ್ರ ದೇವಸ್ಥಾನ ಕೂಡ. ಆ್ಯಂಡ್ ನನಗೆ ಈ ಕೃಷ್ಣ ದೇವಸ್ಥಾನ ಹಿನ್ನೆಲೆ ಎಲ್ಲ ಏನೂ ಗೊತ್ತಿರಲಿಲ್ಲ. ಆ್ಯಂಡ್ ನನ್ನ ಹಸ್ಬೆಂಡ್ ಹೇಳಿದ್ರು. ಆ್ಯಂಡ್ ನೀವು ಕೂಡ ಒಂದು ಸರಿ ಹೋಗಿ ತಿಳ್ಕೊಳ್ಳಿ. ನಾನು ಅಷ್ಟೊಂದು ಗೊತ್ತಿಲ್ಲದಿರೋ ಕಾರಣ ನಾನು ನಿಮಗೆ ಅದ್ರದ್ದು ಪುರಾಣ ಕಥೆ ಎಲ್ಲ ಹೇಳಕ್ಕೆ ಹೋಗಲ್ಲ. ಆ್ಯಂಡ್ ಇಲ್ಲಿ ನೋಡಿ ನೀವು
ಇಲ್ಲಿ ಎಂಟ್ರೆನ್ಸಲ್ಲಿ ಹೋಗುವಾಗಲೇ ಈ ಚಿಕ್ಕ ಮಕ್ಕಳಿಗೆ ಆಟ ಸಾಮಾನು ಮೂರ್ತಿಗಳು ಎಲ್ಲ ಇಟ್ಟಿದ್ರು. ಆ್ಯಂಡ್ ನೀವು ನೋಡ್ಬೋದು ತುಂಬ ಜಾಸ್ತಿ ಜಾತ್ರೆ ಥರ ಏನಿಲ್ಲ, ಮಿನಿಮಲ್ ಆಗಿ ಎಷ್ಟು ಬೇಕೋ ಅಷ್ಟು ಇಟ್ಟಿದ್ದಾರೆ. ಆ್ಯಂಡ್ ನೀಟಾಗಿ ಇಟ್ಟಿದ್ರು ಕೂಡ ನಾವೇನು ಅಲ್ಲಿ ಪರ್ಚೇಸ್ ಮಾಡಿಲ್ಲ, ಬಿಕಾಸ್ ನನ್ನ ಮಗಳು ನೋಡಿದ್ದೆಲ್ಲ ಬೇಕು ಅಂತಾಳೆ ಅದಕ್ಕೆ. ಆ್ಯಂಡ್ ಇಲ್ಲಿ ನೋಡಿ ನಾನು ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಇನ್ನು ರಿಯಲ್ ಆನೆ ಅಂದ್ಕೊಬಿಟ್ಟೆ, ಬಟ್ ಅದು ರಿಯಲ್ ಅಲ್ಲ, ಅದು ಫೇಕ್ ಆನೆ. ಇದು ಮಂಟಪ ಅನಿಸುತ್ತೆ. ನಾವು ಹೋಗಿರೋ ಟೈಮಲ್ಲೋ ಇಲ್ಲ ನನಗೆ ಗೊತ್ತಿಲ್ಲ, ಯಾವಾಗಲೂ ಹಿಂಗೆ ಇರುತ್ತಾ ಅಂತ ಭಜನೆಗಳು ನಡೀತಾನೇ ಇದ್ದೋ ಯಾವ ಪ್ಲೇಸ್ಗೆ ಹೋದ್ರೂ ನೀವು ಅಲ್ಲಿ ಭಜನೆ ಇರ್ತಾಯಿತ್ತು. ಇಲ್ಲೂ ಕೂಡ ಈ ಮಂಟಪದಲ್ಲೂ ಕೂಡ ಒಂದು ಭಜನೆ ನಡೀತಾ ಇತ್ತು. ಮೋಸ್ಟ್ ಜಾಸ್ತಿ ಹೆಣ್ಮಕ್ಳೇ ಇರ್ತಾರೆ. ಸಿರಿ ಇಲ್ಲೋಡು ಫೋನ್ ಮಾಡು. ಆ್ಯಂಡ್ ಇಲ್ಲಿ ನೋಡಿ, ಈ ಲೇಕ್ ಏನಿದೆ ಇದು ಮ್ಯಾನ್ ಮೇಡ್ ಲೇಕು. ಅಲ್ಲಿ ನೀರು ಬಿಡ್ತಾಯಿದ್ರು, ಇಲ್ಲಿ ಮೀನುಗಳು ಕೂಡ ಇದ್ದು. ಆ್ಯಂಡ್ ಇಲ್ಲಿ ಕಂಬಿ ಹಾಕಿರ್ತಾರೆ, ಆ ಕಂಬಿ ಮೇಲೆ ಬಳೆ ಈ ತಾಯಿ ಎಲ್ಲ ಕಟ್ಟಿದ್ರು. ನನಗೆ ಏನಂತ ಕಟ್ಟಿದ್ರು ಅಂತ ನನಗೆ ಗೊತ್ತಿಲ್ಲ, ಮೇ ಬಿ ಅರ್ಕೆ ಇಲ್ಲ ಒಳ್ಳೇದಾಗಲಿ ಅಂತ ಕಟ್ಟಿದ್ರು ಅನಿಸುತ್ತೆ. ಆ್ಯಂಡ್ ಅಲ್ಲಿ ನೋಡಿ ಮೀನಿದೆ. ಆ್ಯಂಡ್ ಮೊದಲೆಲ್ಲ ಇಲ್ಲಿ ಕೂಡ ಹೋಗೋಕೆ ಬಿಡ್ತಾ ಇದ್ರಂತೆ, ನನ್ನ ಹಸ್ಬೆಂಡ್ ಹೇಳಿದ್ರು, ಬಟ್ ಇವಾಗ ಬಿಡ್ತಾ ಇಲ್ಲ. ಅಲ್ಲೊಂದು ಚಿಕ್ಕ ವ್ರತ ಕೂಡ ಇತ್ತು. ಆ್ಯಂಡ್ ಪೂಜೆ ಎಲ್ಲ ನಡೀತಾ ಇತ್ತು. ನೋಡಿ ಮ್ಯಾನ್ ಮೇಡ್ ಲೇಕ್ ಇದು. ಗ್ರೀನ್ ಕಲರ್ ಇದೆ, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಅವಾಗ ಹೇಳಿದ್ರು 12 ಗಂಟೆ ಇಲ್ಲಿ ಆಗ್ಲಿಕ್ಕೆ ಆಗ್ಬೇಕು ಅಂತ ಹೇಳಿ. ನಾವು ಹೋಗಿರೋ ಟೈಮಲ್ಲಿ ಏನು ಜಾಸ್ತಿ ಜನ ಇರಲಿಲ್ಲ, ಹಂಗಾಗಿ ನಮಗೆ ದರ್ಶನ ಬೇಗ ಆಯಿತು. ಆ್ಯಂಡ್ ನಾವು ಹೋದ್ಮೇಲೆ ತುಂಬ ಜನ ಆಗಿಬಿಟ್ರು. ಸೊ ಸದ್ಯ ನಾವು ಬೇಗ ಬಂದಿದ್ದು ಒಳ್ಳೇದಾಯ್ತಪ್ಪ ಅನ್ನಿಸ್ತು ನನಗೆ. ಆ್ಯಂಡ್ ಇಲ್ಲಿ ಒಂದು ತೇರಿತ್ತು, ಸೊ ಹಂಗಾಗಿ ನಿಮಗೂ ತೋರಿಸ್ತದೆ, ಎಷ್ಟು ದೊಡ್ಡ ತೇರು ಅದು. ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಒಳಗಡೆ ಹೋದ್ಮೇಲೆ ಫೋನು ವೀಡಿಯೋಸು ಅಲೋ ಇರಲ್ಲ. ಸೊ ನಾನು ಹಂಗಾಗಿ ಯಾವುದೇ ಥರ ಫೋಟೋ ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಆ್ಯಂಡ್ ನಾವು ಮುಂದೆ ಎಲ್ಲಿ ಹೋದೋ ಏನಾಯಿತು ಅಂತ ನಿಮಗೆ ಮುಂದಿನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ನನ್ನ ವ್ಲಾಗ್ಸ್ನ ಇದೇ ಥರ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.